ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಆರೋಗ್ಯ ಶಿಕ್ಷಣ ಮತ್ತು ಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳನ್ನು ನೀವು ಕೂಡಲೇ ಪಡೆಯಬಹುದು. ಈಗಾಗಲೇ ಈ ಹಿಂದಿನ ವಿಡಿಯೋ ಸೆಷನ್ನಲ್ಲಿ ನಾವು ಪತಂಜಲಿಯವರ ಒಂದು ಯೋಗ ಅಷ್ಟಾಂಗ ಯೋಗದ ಕುರಿತು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆದಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಪ್ರಥಮ ಚಿಕಿತ್ಸೆಯ ಮೇಲೆ ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳು ಬಂದಿದ್ದು ಮತ್ತು ಆರೋಗ್ಯ ಶಿಕ್ಷಣದಲ್ಲಿ ಏನನ್ನು ನಾವು ಜಾಸ್ತಿ ನೋಡ್ಕೋಬೇಕು, ಅಭ್ಯಾಸ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ಆರೋಗ್ಯ ಶಿಕ್ಷಣದಲ್ಲಿ ಬರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದನೇದು ವಾಯುವಿಹಾರ. ಇಲ್ಲಿ ವಾಯುವಿಹಾರ ಅಂತಂದರೆ ಅದು ವಿಶೇಷವಾಗಿ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಒಂದು ಸಮಯದಲ್ಲಿ ನಿಸರ್ಗದಲ್ಲಿ ಮಡಿಲಿನಲ್ಲಿ ಒಂದು ನಡೆದಾಡುವುದಕ್ಕೆ ವಾಯುವಿಹಾರ ಅನ್ನುವಂಥ ಹೆಸರನ್ನು ಕರಿತೀವಿ. ಅಂದರೆ ಸೂರ್ಯೋದಯದ ಸಮಯದಲ್ಲಿ ಇಡೀ ಎಲ್ಲ ವಾತಾವರಣ ತಂಪಾಗಿರೋದರಿಂದ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಸಾಯಂಕಾಲ 6 ಗಂಟೆ ನಂತರ ಸಾಕಷ್ಟು ಜನ ಒಂದು ವಾಯುವಿಹಾರಕ್ಕೆ ವಾಕಿಂಗ್ಗೆ ಹೋಗೋದನ್ನೆಲ್ಲ ನೋಡ್ತೀರಿ. ಇದನ್ನು ವಾಯುವಿಹಾರ ಅನ್ನುವಂಥ ಕರಿತೀವಿ. ಇನ್ನು ಎರಡನೇದು ಏರೋಬಿಕ್ಸ್ ಅಂದರೆ ಏರೋಬಿಕ್ಸ್ ಮಾದರಿಯಂತಾದ ವ್ಯಾಯಾಮಗಳನ್ನು ಮಾಡುವಂಥ ಸ್ಥಳಗಳಿಗೆ ಏರೋಬಿಕ್ಸ್ ಕೇಂದ್ರಗಳು ಅನ್ನುವಂಥ ಹೆಸರು ಕರಿತೀವಿ. ವಿಶೇಷವಾಗಿ ನೀವು ಆಧುನಿಕ ಯುಗದಲ್ಲಿ ಒಂದು ಜಿಮ್ಗಳು ಅನ್ನುವಂಥ ಹೆಸರು ನೀವು ಕಾಣ್ಬೋದು. ಏರೋಬಿಕ್ಸ್ ಚಟುವಟಿಕೆಗಳು ಎಣಿಕೆಯ ಒಂದು ಪ್ರಕಾರ ಮತ್ತು ತಾಳಬದ್ಧವಾಗಿ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಮಾಡುವಂಥ ಒಂದು ಚಟುವಟಿಕೆಗಳು ಆಗಿರ್ತವೆ. ಈ ಸಾಕಷ್ಟು ಏರೋಬಿಕ್ಸ್ ಕೇಂದ್ರಗಳು ಒಂದು ಮಹಾನಗರಗಳಲ್ಲಿ ಇರೋದನ್ನು ಕಾಣ್ತೀವಿ. ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು, ಏರೋಬಿಕ್ಸ್ ಚಟುವಟಿಕೆಗಳು ಯಾವ ರೀತಿ ಇರ್ತಾವೆ ಅಂತ ಕೇಳಿದಾಗ ಅದು ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಮಾಡುವಂಥ ಒಂದು ಚಟುವಟಿಕೆ ಆಗಿದೆ ಅನ್ನುವಂಥದ್ದು ಇರುತ್ತೆ. ಇನ್ನು WHO ಪ್ರಕಾರ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರ ಪ್ರಕಾರ ಒಂದು ಮಾನಸಿಕ ಆರೋಗ್ಯ ಅಂದರೆ ಏನು ನೋಡಿ. ಮಾನಸಿಕ ಆರೋಗ್ಯ ಅಂದರೆ ಏನು ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಮಾನಸಿಕ ಆರೋಗ್ಯ ಅಂತಂದ್ರೆ ವ್ಯಕ್ತಿ ಕ್ಷೇಮಕರವಾಗಿದ್ದು ಅಂದರೆ ಆರೋಗ್ಯವಂತನಾಗಿದ್ದು ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಂಡು ಜೀವನದಲ್ಲಿ ಬರುವಂಥ ಕೆಲವೊಂದಿಷ್ಟು ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸಿ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಸಮಾಜಕ್ಕೆ ಕೊಡುಗೆ ನೀಡುವಂಥ ಒಂದು ಸ್ಥಿತಿಯನ್ನು ಮಾನಸಿಕ ಆರೋಗ್ಯ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಅಂದರೆ ಯಾವುದೇ ವ್ಯಕ್ತಿ ಕ್ಷೇಮವಾಗಿದ್ದು ಕುಶಲವನ್ನು ಹೊಂದಿದ್ದು ಆರೋಗ್ಯವಂತಾಗಿದ್ದು ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡು ಒಂದು ಜೀವನದಲ್ಲಿ ಬರುವಂಥ ಕೆಲವೊಂದಿಷ್ಟು ಒತ್ತಡಗಳು ಮತ್ತು ದುಃಖಗಳು ಅವುಗಳನ್ನೆಲ್ಲ ನಿವಾರಿಸಿಕೊಂಡು ಒಂದು ಸಮಾಜಕ್ಕೆ ಕೊಡುಗೆ ನೀಡುವಂಥ ಒಂದು ಸ್ಥಿತಿಯನ್ನು ಮಾನಸಿಕ ಆರೋಗ್ಯ ಅನ್ನುವಂಥದ್ದನ್ನು WHO ನೀಡಿರುವಂಥದ್ದು. ಇನ್ನು ಜೀವನದಲ್ಲಿ ಬರುವಂಥ ಕೆಲವೊಂದಿಷ್ಟು ಸಕಾರಾತ್ಮಕ ಭಾವನೆಗಳು ಯಾವ ಎಕ್ಸಾಮಲ್ಲಿ ಕೇಳ್ಬೋದು. ಸಕಾರಾತ್ಮಕ ಭಾವನೆ, ನಕಾರಾತ್ಮಕ ಭಾವನೆಯನ್ನು ಗುರುತಿಸಿ ಅಂತ ತಿಳ್ಕೊಂಡ ಸಕಾರಾತ್ಮಕ ಭಾವನೆಗಳು ಅಂದಾಗ ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ ಇವೆಲ್ಲ ಒಂದಿಷ್ಟು ಸಕಾರಾತ್ಮಕ ಭಾವನೆಗಳು. ಇನ್ನು ನಕಾರಾತ್ಮಕ ಭಾವನೆಗಳು ಯಾವುವು? ನಕಾರಾತ್ಮಕ ಭಾವನೆ ಭಯ, ಅಂದರೆ ಏನನ್ನಾದರೂ ಕಂಡು ಭಯಪಡುವಂಥದ್ದು, ತಿರಸ್ಕಾರ, ಒಂದು ಅವಮಾನ, ಪದೇ ಪದೇ ನಮಗಾಗಿರುವಂಥ ಜೀವನದಲ್ಲಿ ಅವಮಾನಗಳನ್ನು ಜ್ಞಾಪಕ ಮಾಡಿಕೊಂಡು ನಕಾರಾತ್ಮಕ ಭಾವನೆಯನ್ನು ಹೊಂದುವಂಥದ್ದು, ಸಿಟ್ಟು, ಅಸೂಯೆ, ದುಃಖ ಇವೆಲ್ಲ ನಕಾರಾತ್ಮಕ ಭಾವನೆಗೆ ಒಂದಿಷ್ಟು ಉದಾಹರಣೆಗಳು. ಇನ್ನು ಮುಂದೆ ನೋಡುವಂಥದ್ದು ವಯಸ್ಕರ ಒಂದು ರಕ್ತದ ಒತ್ತಡ ಎಷ್ಟಿರ್ತೈತಿ ನೋಡಿ. 120/80 mmHg ಇದು ವಯಸ್ಕರಲ್ಲಿರುವಂಥ ಒಂದು ರಕ್ತದ ಒತ್ತಡ. ಇದಕ್ಕಿಂತ ಜಾಸ್ತಿ ಆಯಿತು ಅಂತಂದ್ರೆ ಅದನ್ನು ಅಧಿಕ ರಕ್ತದ ಒತ್ತಡ ಅಥವಾ BP ಜಾಸ್ತಿ ಆಯಿತು ಅನ್ನುವಂಥ ಕರಿತೀವಿ. ಇಷ್ಟಿದ್ದರೆ ಅದು ಒಂದು ಪ್ರಮುಖವಾಗಿ ವಯಸ್ಕರು ಹೊಂದಿರುವಂಥ ಪ್ರಮುಖ ರಕ್ತದ ಒತ್ತಡ. ಈ ರೀತಿಯಾದ ಕ್ವಶನ್ಸು ಬರುತ್ತೆ. ಇನ್ನು ರಕ್ತದ ಒಂದು ಗ್ಲೂಕೋಸ್ನ ಮಟ್ಟವನ್ನು ಮೇದೋಜೀರಕ ಗ್ರಂಥಿಯಲ್ಲಿ ಉತ್ಪಾದನೆಯಾಗುವ ಇನ್ಸುಲಿನ್ ಅನ್ನುವಂಥ ಒಂದು ಪುಷ್ಟಿಕಾರಕ ಸತ್ವ ಸಹಾಯದಿಂದ ನಿಯಂತ್ರಣ ಆಗುತ್ತೆ. ನೋಡಿರಿ, ಯಾವಾಗಲೂ ನಮ್ಮ ದೇಹದ ರಕ್ತದಲ್ಲಿ ಗ್ಲೂಕೋಸ್ನ ಮಟ್ಟವನ್ನು ಒಂದು ಇನ್ಸುಲಿನ್ ಅನ್ನುವಂಥ ಒಂದು ಸತ್ವ ನಿಯಂತ್ರಣ ಇಟ್ಟಿರುತ್ತೆ. ಆ ಇನ್ಸುಲಿನ್ನ ಒಂದು ಕೊರತೆ ಆದಾಗ ಒಂದು ವ್ಯಕ್ತಿ ಮಧುಮೇಹ ರೋಗಕ್ಕೆ ತುತ್ತಾಗೋದನ್ನು ನಾವಿಲ್ಲಿ ಕಾಣ್ತೀವಿ. ಇನ್ನು ಜೀವನ ಶೈಲಿಯಿಂದ ಬರುವಂಥ ಕೆಲವೊಂದಿಷ್ಟು ರೋಗಗಳು ಯಾವುವು ಎಕ್ಸಾಮಲ್ಲಿ ಕೇಳ್ತಾರೋ. ಜೀವನ ಶೈಲಿಯಿಂದ ಬರುವಂಥ ರೋಗಗಳು ಯಾವುವು ಅಂತ ಸಾಮಾನ್ಯ ರೋಗಗಳು ಅಂದರೆ ಈ ಒಂದು ರೋಗಗಳು ಒಂದು ಅನುವಂಶೀಯತೆಯಿಂದ ಬಂದಿರಲ್ಲ. ನಾವೇ ನಮ್ಮ ಜೀವನದಲ್ಲಿ ಹೊಂದಿರುವಂಥ ಒಂದು ಸೋಮಾರಿತನ, ಬೇರೆ ಬೇರೆ ಕಾರಣದಿಂದ
ಒಂದು ಬರುವಂಥವು ಅದು ಅಸ್ತಮಾ, ಉಸಿರಾಟದ ತೊಂದರೆ, ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಖಿನ್ನತೆ, ಬೊಜ್ಜುತನ, ಇವೆಲ್ಲ ನಮ್ಮ ಒಂದು ಅನಿಷ್ಟವಾದಂಥ ಒಂದು ಜೀವನ ಶೈಲಿಯಿಂದ ಒಂದು ಕಂಡುಬರುವಂಥ ಕೆಲವೊಂದಿಷ್ಟು ರೋಗಗಳು. ಇನ್ನು ಮುಂದೆ ನೋಡ್ತೀವಿ ನಾವಲ್ಲಿ ಪ್ರಥಮ ಚಿಕಿತ್ಸೆ. ನೋಡಿ, ಪ್ರಥಮ ಚಿಕಿತ್ಸೆ ಅಂದರೆ ಫಸ್ಟ್ ಏಡ್. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಪಘಾತ ಸಂಭವಿಸಿರುವಂಥ ಒಂದು ಸ್ಥಳದಲ್ಲಿ ಕೂಡಲೇ ಮಾಡುವಂಥ ಒಂದಿಷ್ಟು ಚಿಕಿತ್ಸೆಯನ್ನು ಪ್ರಥಮ ಚಿಕಿತ್ಸೆ ಅನ್ನುವಂಥ ಒಂದು ಹೆಸರಿನಿಂದ ಕರೀತಾರೆ. ಇಲ್ಲೇ ವಿಶೇಷವಾಗಿ ಅಪಘಾತ ಸಂಭವಿಸಿದಾಗ ವೈದ್ಯರ ಬಳಿ ಹೋಗೋಕ್ಕಿಂತ ಮುಂಚೆ ಆಯಾ ಸ್ಥಳದಲ್ಲೇ ಒಂದು ಪಡೆಯುವಂಥ ಚಿಕಿತ್ಸೆಗೆ ಪ್ರಥಮ ಚಿಕಿತ್ಸೆ ಅನ್ನುವಂಥ ಹೆಸರನ್ನು ಕರೀತಾರೆ. ಈ ಪ್ರಥಮ ಚಿಕಿತ್ಸೆಯನ್ನು ಒಂದು ಯಾಕೆ ಮಾಡಬೇಕು, ಇದರ ಉದ್ದೇಶ ಏನು ಅಂತಂದಾಗ ಅಪಘಾತದ ಒಂದು ತೀವ್ರತೆಯನ್ನು ಕಡಿಮೆ ಮಾಡುವಂಥದ್ದು, ರೋಗಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂಥದ್ದು ಇದರ ಒಂದು ಉದ್ದೇಶ ಆಗಿರುವಂಥ. ಯಾಕಂದರೆ ಅಪಘಾತ ಆಗಿರುವಂಥ ಒಬ್ಬ ವ್ಯಕ್ತಿ ಒಂದು ಭಯದಿಂದ ಸಾಕಷ್ಟು ಬೇರೆ ಅನಾಹುತ ಆಗಬಾರ್ದು, ಮತ್ತು ಏನಾದರೂ ಒಂದು ರೋಗಗಳು ಕಾಣಿಸ್ಕೊಳ್ಬಾರ್ದು ಅನ್ನುವಂಥ ಉದ್ದೇಶದಿಂದ ಒಂದು ಹತ್ತಿರದಲ್ಲೇ ಇರುವಂಥವರು ಪ್ರಥಮ ಚಿಕಿತ್ಸೆಯನ್ನು ನೀಡುವಂಥ ಸಮಯದಲ್ಲಿ ಆತನಲ್ಲಿ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸಿ ಆತನನ್ನು ಸಮಾಧಾನ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಇನ್ನು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಹೊಂದಿರುವಂಥ ವಸ್ತುಗಳು, ಎಕ್ಸಾಂಪಲ್ ಕೇಳ್ತಾರೆ, ಒಂದಿಷ್ಟು ವಸ್ತುಗಳನ್ನ ಕೊಟ್ಟು ಇದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಹೊಂದಿಲ್ಲ ಅಥವಾ ಯಾವುದು ಇದೆ ಅನ್ನುವಂಥ ಕೇಳ್ತಿರ್ತಾರೆ. ಅಲ್ಲಿ ವಿಶೇಷವಾಗಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಹೊಂದಿರುವಂಥದ್ದು ಬ್ಯಾಂಡೇಜ್ ಪಟ್ಟಿ, ಪ್ಲಾಸ್ಟರ್, ಹತ್ತಿ ಬಟ್ಟೆ, ಇನ್ನು ಹೈಡ್ರೋಜನ್ ಪೆರಾಕ್ಸೈಡ್. ನೋಡಿ, ಗಾಯಗಳಾದಾಗ ಇದನ್ನು ಒಂದು ಬಳಸಿ ಆ ಗಾಯವನ್ನು ಸ್ವಚ್ಛಗೊಳಿಸಿದರೆ ಸೂಕ್ಷ್ಮಾಣುಜೀವಿಗಳು ಗಾಯವನ್ನು ಪ್ರವೇಶಿಸದಂತೆ ರಕ್ಷಿಸುವಂಥದ್ದು ಅದು ಹೈಡ್ರೋಜನ್ ಪೆರಾಕ್ಸೈಡ್. ಇನ್ನು ಡೆಟಾಲ್, ಆರನೇದು ಡೆಟಾಲ್ ಅಂದರೆ ಹೈಡ್ರೋಜನ್ ಪೆರಾಕ್ಸೈಡ್ನಿಂದ ಸ್ವಚ್ಛ ಮಾಡಿರುವಂಥ ಒಂದು ಗಾಯವನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದು ಡೆಟಾಲ್ನಿಂದ ಒರೆಸಬೇಕು. ಇದರಿಂದ ಡೆಟಾಲನ್ನು ಬಳಸೋದ್ರಿಂದ ಯಾವುದೇ ರೀತಿಯಾದಂಥ ಒಂದಿಷ್ಟು ನಂಜು ರೋಗಗಳು ಆಗಲ್ಲ. ಇನ್ನು ಮುಂದಿನ ಒಂದು ವಸ್ತು ಸೋಡಿಯಂ ಬೈಕಾರ್ಬೊನೇಟ್. ನೋಡಿ, ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ, ಅಂದರೆ ಮಕ್ಕಳು ಶಾಲೆಯಲ್ಲಿ ಆಡುವಂಥ ಸಮಯದಲ್ಲಿ ಬಿದ್ದಿರ್ತವೆ, ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ. ಅಂಥ ಸಣ್ಣ ಪುಟ್ಟ ಗಾಯಗಳಾಗಿರುವಂಥ ಸಮಯದಲ್ಲಿ ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ಇದನ್ನು ನಯವಾಗಿ ಲೇಪನವನ್ನು ಮಾಡಿದರೆ ಒಂದು ಗಾಯ ಬೇಗನೆ ವಾಸಿಯಾಗುವಂಥದ್ದು. ಇನ್ನು ವ್ಯಾಸ್ಲಿನ್. ನೋಡಿ, ವ್ಯಾಸ್ಲಿನ್ ಇದು ಗಾಯದ ಸುತ್ತ ಲೇಪಿಸಿದರೆ ಸೂಕ್ಷ್ಮಾಣುಜೀವಿಗಳು ಗಾಯವನ್ನು ಪ್ರವೇಶಿಸಂತೆ ವ್ಯಾಸ್ಲಿನ್ ರಕ್ಷಣೆ ನೀಡುತ್ತೆ. ಇನ್ನು ಅಮೋನಿಯಾ. ನೋಡಿ, ಅಮೋನಿಯಾ ಉಪ್ಪು ಪ್ರಜ್ಞೆ ತಪ್ಪಿದವರನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂಥವರನ್ನು ಎಬ್ಬಿಸಲಿಕ್ಕೆ ಅಮೋನಿಯಾ ಉಪ್ಪು ಸಹಾಯಕಾರಿ ಆಗಿದೆ. ಇನ್ನು ಥರ್ಮಾಮೀಟರ್ ವಿಶೇಷವಾಗಿ ದೇಹದ ತಾಪವನ್ನು ನೋಡಲಿಕ್ಕೆ ಸಹಾಯ ಆಗುವಂಥದ್ದು. ಇನ್ನು ವಿಷಯ ಸೇವಿಸಿದವರಿಗೆ ಯಾವ ರೀತಿ ಪ್ರಥಮ ಚಿಕಿತ್ಸೆ ನೀಡಬೇಕು. ನೋಡಿ, ಪ್ರತಿಯೊಂದಕ್ಕೂ ಸಾಕಷ್ಟು ಬರ್ತಾವೆ ಪ್ರಥಮ ಚಿಕಿತ್ಸೆಗಳು. ಇಲ್ಲಿ ಕೆಲವೊಂದಿಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ನಾನು, ಇಂಪಾರ್ಟೆಂಟ್, ನೀವು ಇನ್ನೂ ಜಾಸ್ತಿ ನೋಡ್ಕೋಬೇಕು. ನೋಡಿ, ವಿಷಯ ಸೇವಿಸಿದವರಿಗೆ ಉಪ್ಪು ನೀರನ್ನು ಹಾಕಿ ವಾಂತಿ ಮಾಡಿಸುವುದು. ಆ ವಿಷಯ ಉದರದಲ್ಲಿ ಹೊಟ್ಟೆಯಲ್ಲಿರುವಂಥ ವಿಷಯ ಹೊರಗೆ ಬರಬೇಕು ಅಂತಂದರೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಉಪ್ಪು ನೀರನ್ನು ಕುಡಿಸಿ ವಾಂತಿ ಮಾಡಿಸೋದ್ರಿಂದ ಒಂದಿಷ್ಟು ವಿಷಯ ಹೊರಗೆ ಬರುತ್ತೆ. ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಸೇರಿಸಬೇಕು. ಇನ್ನು ಹಾವು ಕಚ್ಚಿದಾಗ ಚಾಕು ಅಥವಾ ಬ್ಲೇಡ್ ಸಹಾಯದಿಂದ ಚರ್ಮವನ್ನು ಕೊಯ್ದು ಆ ಭಾಗದಿಂದ ರಕ್ತಸ್ರಾವದ ಮೂಲಕ ವಿಷ ಹೊರಹಾಕಲು ಪ್ರಯತ್ನ ಮಾಡಬೇಕು. ಕೂಡಲೇ ಹಾವು ಕಚ್ಚಿರುವಂಥ ಸ್ಥಳವನ್ನು ಚಾಕುವಿನಿಂದ ಕೊಯ್ದು ಆ ಭಾಗದಲ್ಲಿ ರಕ್ತಸ್ರಾವ ಆಗುವಂತೆ ಮಾಡಿ ವಿಷ ಹೊರಗೆ ಹೋಗಲಿಕ್ಕೆ ಪ್ರಯತ್ನಿಸಬೇಕು. ಇನ್ನು ನಾಯಿ ಕಚ್ಚಿದಾಗ ಗಾಯಕ್ಕೆ ಸೋಂಕು ತಗುಲದಂತೆ ಹತ್ತಿರವೇ ಇರುವಂಥ ಟಿಂಚರ್, ಅಯೋಡಿನ್, ಡೆಟಾಲ್ ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ದ್ರಾವಣದಿಂದ ಶುಚಿಗೊಳಿಸಿ ರಕ್ತಸ್ರಾವವನ್ನು ತಡೆದು ಅದರ ಮೇಲೆ ಸಾಮಾನ್ಯ ಸುರುಳಿ ಬ್ಯಾಂಡೇಜನ್ನು ಸುತ್ತಬೇಕು. ಇದು ನಾಯಿ ಕಚ್ಚಿದಾಗ ಮಾಡುವಂಥದ್ದು. ಇನ್ನು ನೀರಿನಲ್ಲಿ ಮುಳುಗಿದವರಿಗೆ. ನೋಡಿ, ನೀರಿನಲ್ಲಿ ಮುಳುಗಿರ್ತಾರೆ. ಆ ನೀರಿನಲ್ಲಿ ಮುಳುಗಿದಂಥವ್ರನ್ನ ತೆಗೆದುಕೊಂಡು ಬಂದು ಅವರ ಶ್ವಾಸಕೋಶದಲ್ಲಿರುವಂಥ ನೀರೆಲ್ಲ ಖಾಲಿಯಾದ ನಂತರವೂ ಸಹಿತ ವ್ಯಕ್ತಿ ಸಹಜ ಸ್ಥಿತಿಗೆ ಬರದೆ ಉಸಿರಾಡುತ್ತಿಲ್ಲವಾದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ CPR ತಂತ್ರವನ್ನು ನಡೆಸಬೇಕು. CPR ತಂತ್ರ ಅಂತಂದರೆ ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ ಅನ್ನುವಂಥ ಹೆಸರನ್ನು ಕರೀತಾರೆ. ಅಂದರೆ ವಿಶೇಷವಾಗಿ ಹತ್ತಿರದಲ್ಲಿರುವಂಥ ಒಬ್ಬ ವ್ಯಕ್ತಿ ತನ್ನ ಬಾಯಿಯಿಂದ ಆತನ ಬಾಯೊಳಗೆ ಹವೆಯನ್ನು ತುಂಬುವಂಥದ್ದನ್ನು CPR ತಂತ್ರ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಇನ್ನು ಸುಟ್ಟು ಗಾಯಕ್ಕೆ ಯಾವ ರೀತಿ ಪ್ರಥಮ ಚಿಕಿತ್ಸೆ ನೀಡಬೇಕು. ನೋಡಿ, ಸುಟ್ಟು ಗಾಯಕ್ಕೆ ಅಂದಾಗ ಬೆಂಕಿ, ಉರಿ
ಅಥವಾ ಬಿಸಿಯಾದ ಲೋಹದ ಚೂರು, ವಿದ್ಯುತ್ ಶಕ್ತಿ, ಮಿಂಚು ಅಥವಾ ಕೆಲವು ರಾಸಾಯನಿಕ ಪದಾರ್ಥಗಳಿಂದ ಬರ್ನ್ ಅಂದರೆ ಸುಟ್ಟು ಗಾಯಗಳಾಗಿರ್ಬೋದು. ಬರ್ನ್ ಅಂತಂದರೆ ದೊಡ್ಡ ದೊಡ್ಡ ಗುಳಿಗಳು ಸಹಿತ ಆಗಿರುತ್ತೆ. ಅದಕ್ಕಾಗಿ ಬೆಂಕಿ ತಗುಲಿರುವಂಥ ವ್ಯಕ್ತಿಗೆ ಒಂದು ಬಟ್ಟೆಗೆ ಏನಾದರೂ ಬೆಂಕಿ ತಗಲಿದ್ರೆ ಆ ಬಟ್ಟೆಯನ್ನು ಕಳಿಸ್ಬೇಕು. ಆಮೇಲೆ ಕಂಬಳಿಯನ್ನು ಹಿಡಿದು ಒಂದು ಬೆಂಕಿಯನ್ನು ಆರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಬೊಬ್ಬೆಗಳು ಆಗಿದ್ದರೆ ಆ ಬೊಬ್ಬೆಗಳನ್ನು ಹೊಡಿಲಿಕ್ಕೆ ಪ್ರಯತ್ನ ಪಡಬಾರ್ದು. ಇನ್ನು ಅಷ್ಟಾಂಗ ಯೋಗದಲ್ಲಿ ಬರುವಂಥ ಕೆಲವೊಂದಿಷ್ಟು ಪ್ರಮುಖ ಅಂಶಗಳು. ಯಮ ಅಂತಂದರೆ ಇದು ವಿಶೇಷವಾಗಿ ನಿಷೇಧಗಳು, ಅಂದರೆ ಮಾಡಬಾರದು, ಅಂದರೆ ಕಳ್ಳತನ ಮಾಡಬಾರದು, ಅಪರಿಗ್ರಹ, ಆಸ್ಥೇಯ ಇವೆಲ್ಲ ಬರುತ್ತೆ. ಇನ್ನು ನಿಯಮಾತನ ಮಾಡಲೇಬೇಕಾಗಿರುವಂಥದ್ದು. ಇನ್ನು ಆಸನ ಅಂದರೆ ಶರೀರದ ಭಂಗಿಗಳು, ಪ್ರಾಣಾಯಾಮ ಉಸಿರಿನ ಒಂದು ನಿಯಂತ್ರಣ, ಪ್ರತ್ಯಾಹಾರ ಅಂದರೆ ಒಂದು ಇಂದ್ರಿಯಗಳ ಒಂದು ನಿಗ್ರಹ, ಧಾರಣ ಅಂದರೆ ಮನಸ್ಸನ್ನು ಒಂದೇ ವಿಷಯದ ಕಡೆಗೆ ಕೇಂದ್ರೀಕರಣ ಮಾಡುವಂಥದ್ದು ಏಕಾಗ್ರತೆ, ಧ್ಯಾನ ಅಂದರೆ ವೈಶಾಲ್ಯ, ಸಮಾಧಿ ಅಂದರೆ ದಿವ್ಯತೆ. ಈ ರೀತಿ ಒಂದು ಕೊಟ್ಟು ಹೊಂದಿಸಿ ಬರೆಯರಿಯಲ್ಲಿ ಕೇಳ್ಬೋದು, ಅಥವಾ 4 ಕೊಟ್ಟು ಯಾವುದು ತಪ್ಪಾಗಿದೆ ಅಂತಲೂ ಸಹಿತ ಕೇಳ್ಬೋದು. ಅದಕ್ಕೆ ಇಂಪಾರ್ಟೆಂಟ್ ಇವು. ಇನ್ನು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳು ಬಂದಿದ್ದು ಅದನ್ನು ನಾವು ನೋಡೋದಾದರೆ, ಒಂದು ಯೋಗದ ಒಂದು ಅಭ್ಯಾಸದಿಂದ ಆಗುವಂಥ ಪ್ರಯೋಜನ ನೋಡಿ. ಯೋಗದ ಅಭ್ಯಾಸದಿಂದ ದೇಹ ಕುಗ್ಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ದೇಹ ಹಿಗ್ಗುತ್ತದೆ, ಐಕ್ಯತೆ ಉಂಟಾಗುತ್ತದೆ. ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯೋಗವನ್ನು ನಾವು ಮಾಡೋದರಿಂದ, ಪ್ರಾಣಾಯಾಮಗಳನ್ನು ಮಾಡೋದರಿಂದ ನಮ್ಮಲ್ಲಿ ಏಕಾಗ್ರತೆ ಅನ್ನುವಂಥದ್ದು ಹೆಚ್ಚಾಗತ್ತೆ. ಇನ್ನು ಪ್ರಾಣಾಯಾಮ ಅಭ್ಯಾಸಕ್ಕೆ ಸೂಕ್ತವಾದಂಥ ಆಸನ ಯಾವುದು? ಪದ್ಮಾಸನ, ವಜ್ರಾಸನ, ಸುಖಾಸನ, ಮೇಲಿನ ಎಲ್ಲವು ನೋಡಿ. ಪ್ರಾಣಾಯಾಮ ಅಭ್ಯಾಸಕ್ಕೆ ಮೇಲಿನ ಎಲ್ಲವೂ ಸಹಿತ ಸೂಕ್ತವಾದಂಥ ಆಸನಗಳು ಆಗಿದ್ದಾವೆ. ಇನ್ನು ಒಂದು ವಸ್ತು ಅಥವಾ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದನ್ನು ಏನಂತ ಕರೀತಾರೆ? ಆಗಲೇ ಹೇಳಿದ್ದು ನಾನು, ಅದು ಪ್ರಾಣಾಯಾಮ. ದೇಹದ ಆರೋಗ್ಯದಷ್ಟೇ ಈ ಆರೋಗ್ಯವು ಸಹಿತ ಮುಖ್ಯ ಅಂತ ಕೇಳಿದರು. ಅದು ವಿಶೇಷವಾಗಿ ಮಾನಸಿಕ ಆರೋಗ್ಯ. ಹಿಮೋಗ್ಲೋಬಿನ್ ಉತ್ಪಾದನೆಗೆ ಅವಶ್ಯಕವಾಗಿ ಇರುವಂಥದ್ದು, ಬೇಕಾಗುವಂಥದ್ದು ಅದು ಸೋಡಿಯಂ, ಅಯೋಡಿನ್, ಕಬ್ಬಿಣ, ಕ್ಯಾಲ್ಸಿಯಂ ಕೊಟ್ಟಿದ್ದರು. ಇದಕ್ಕೆ ಸರಿಯಾದಂಥ ಉತ್ತರ ಅದು ಕಬ್ಬಿಣ. ಇವೆಲ್ಲ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಆರೋಗ್ಯ ಶಿಕ್ಷಣ ಕೇಳಿರುವಂಥದ್ದು, ಆರೋಗ್ಯ ಶಿಕ್ಷಣದ ಪ್ರಶ್ನೆಗಳು. ಮಲೇರಿಯಾ ಹರಡಲು ಪ್ರಮುಖವಾಗಿರುವಂಥ ಒಂದು ಕಾರಣವಾಗಿರುವಂಥ ಸೊಳ್ಳೆ ಅದು ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಅಂತ ಕರಿತೀವಿ. ಇನ್ನು ಪ್ರಥಮ ಚಿಕಿತ್ಸೆ ಉಪಯೋಗ ನೋಡಿ. ಪ್ರಥಮ ಚಿಕಿತ್ಸೆ ಉಪಯೋಗ ಆತ್ಮವಿಶ್ವಾಸ ಕಡಿಮೆ ಮಾಡುವುದು, ಪ್ರಾಣಾಪಾಯದಿಂದ ಕಾಪಾಡುವುದು, ಪ್ರೇರಣೆಯನ್ನು ಕಡಿಮೆ ಮಾಡುವುದು, ರಕ್ತದೊತ್ತಡ ಹೆಚ್ಚಿಸುವುದು. ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಪ್ರಥಮ ಚಿಕಿತ್ಸೆಯ ಉದ್ದೇಶನೇ ಇರುವಂಥದ್ದು ಪ್ರಾಣಾಪಾಯದಿಂದ ಕಾಪಾಡಿ ಆತ ವ್ಯಕ್ತಿಯನ್ನು ರಕ್ಷಿಸುವಂಥದ್ದು. ಇನ್ನು ನಮ್ಮ ರಾಷ್ಟ್ರಧ್ವಜದ ಆಕಾರ ಅದು ಆಯತಾಕಾರದಲ್ಲಿರುವಂಥದ್ದನ್ನು ಕೇಳ್ತೀವಿ. 3:2 ಅನುಪಾತದಲ್ಲಿ ಇರುವಂಥದ್ದು. ಇನ್ನು ನಮ್ಮ ರಾಷ್ಟ್ರ ಲಾಂಛನದಲ್ಲೇ ಬರೆದಿರುವಂಥ ಧ್ಯೇಯವಾಕ್ಯ ಯಾವುದು? ಸತ್ಯಮೇವ ಜಯತೆ ಅನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ನಾವು 3 ಮುಖದ, ಆ್ಯಕ್ಚುಲಿ 4 ಮುಖದ ಸಿಂಹ ಇರುತ್ತೆ, ನಮಗೆ ಕಾಣುವಂಥದ್ದು 3 ಮುಖ. ಆ 3 ಮುಖದ ಒಂದು ಸಿಂಹದ ಒಂದು ಕೆಳಗಡೆ ದೇವನಾಗರಿ ಲಿಪಿಯಲ್ಲಿ ಸತ್ಯಮೇವ ಜಯತೆ ಅನ್ನುವಂಥ ವಾಕ್ಯವನ್ನು ನಾವು ಕಾಣ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಕ್ರೀಡಾ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ? ನೋಡಿ, ರಾಷ್ಟ್ರೀಯ ಕ್ರೀಡಾ ದಿನವನ್ನು ಒಂದು ಹಾಕಿ ಮಾಂತ್ರಿಕ ಆಗಿರುವಂಥ ಧ್ಯಾನ್ ಚಂದ್ ಅವರ ಒಂದು ಜನ್ಮದಿನಾಚರಣೆ ದಿನ, ಅಂದರೆ ಆಗಸ್ಟ್ 29ರಂದು ಆಚರಣೆ ಮಾಡುವಂಥದ್ದು. ಆ ದಿನ ಒಂದು ಪ್ರತಿ ವರ್ಷ ರಾಜೀವ್ ಗಾಂಧಿ ಖೇಲ್ ರತ್ನ ಅನ್ನುವಂಥ ಒಂದು ಅವಾರ್ಡನ್ನು ಒಬ್ಬ ಕ್ರೀಡಾಪಟುವಿನ ಹೆಸರಿಗೆ ಕೊಡ್ತಿದ್ದರು, ಪ್ರಮುಖ ಕ್ರೀಡಾಪಟುವಿಗೆ. ಅದನ್ನು ಕಳೆದ ವರ್ಷದಿಂದ ಒಂದು ಧ್ಯಾನ್ ಚಂದ್ ಕ್ರೀಡಾರತ್ನ ಪ್ರಶಸ್ತಿ ಅನ್ನುವಂಥ ಹೆಸರಿಂದ ಕೊಡ್ತಾ ಬರುವುದನ್ನು ನಾವಿಲ್ಲಿ ಕಾಣ್ತೀವಿ. ಇನ್ನು ಚೆಸ್ ಬೋರ್ಡ್ನಲ್ಲಿರುವಂಥ ಒಟ್ಟು ಚೌಕಗಳ ಸಂಖ್ಯೆ, ಈ ರೀತಿಯಾದ ಪ್ರಶ್ನೆಗಳು ಬರ್ಬೋದು. ಅಂದರೆ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಚೆಸ್ ಬೋರ್ಡ್ ಹೊಂದಿರುವಂಥದ್ದು 64 ಚೌಕಗಳನ್ನು. ಅದೇ ರೀತಿ ನಿಮಗೆ ಒಂದು ವಾಲಿಬಾಲ್, ಹಾಕಿ, ಕ್ರಿಕೆಟ್ ಈ ರೀತಿ ಕ್ರೀಡೆಗಳಲ್ಲಿ ಎಷ್ಟು ಜನ ಒಂದು ಆಡ್ತಿರ್ತಾರೋ, ಎಷ್ಟು ಜನರ ತಂಡವನ್ನು ಹೊಂದಿರ್ತೈತಿ ಅಂತ ಕೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಬೋಧನೆ ಮಾಡಲು ಸೂಕ್ತವಾದಂಥ ಪ್ರತ್ಯಕ್ಷ ವಿಧಾನ ಅದು ಚರ್ಚೆಗಳ ಮೂಲಕ. ಮೌಲ್ಯ ಶಿಕ್ಷಣ ಬೋಧನಾ ವಿಧಾನದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ವಿಧಾನ ಅಂತ ಬರುತ್ತವೆ, ಅದನ್ನು ನೀವು ನೋಡ್ಕೋಬೇಕು. ಇನ್ನು ಹೆಣ್ಣು ಅನಾಫೆಲಿಸ್ ಸೊಳ್ಳೆಯಿಂದ ಹರಡುವಂಥ ರೋಗ ಅದು ಮಲೇರಿಯಾ. ಈ ಕೆಳಗಿನ ಯಾವ ಸಲಕರಣೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಇರೋದಿಲ್ಲ? ಆಗಲೇ ನೋಡಿದ್ದೀವಿ ನಾವು, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಹೊಂದಿರುವಂಥ ವಸ್ತುಗಳು ಯಾವ್ಯಾವ ಅಂತ. ಅಯೋಡಿನ್ ಇರುತ್ತೆ, ಸೋಡಿಯಂ ಬೈಕಾರ್ಬೊನೇಟ್ ಇರುತ್ತೆ, ಬ್ಯಾಂಡೇಜ್ ಇರುತ್ತೆ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಈ ಒಂದು ಪೆಟ್ಟಿಗೆಯಲ್ಲಿ ಇರಲ್ಲ. ಇನ್ನು ಪ್ರಾಣಾಯಾಮದಲ್ಲಿ ಪೂರಕ ಅಂದರೆ ಏನು? ನೋಡಿ, ಪೂರಕ ಅಂದರೆ ಇದು ವಿಶೇಷವಾಗಿ
ಉಸಿರನ್ನು ಒಳಗೆ ತೆಗೆದುಕೊಳ್ಳುವಂಥದ್ದು. ಪ್ರಾಣಾಯಾಮದಲ್ಲಿ ಬರುವಂಥ ಕೆಲವೊಂದಿಷ್ಟು ಪದಗಳ ವಿವರಣೆಯನ್ನು ಕೇಳ್ತಿರ್ತಾರೆ. ಪೂರಕ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದು, ರೇಚಕ ಅಂದರೆ ಉಸಿರನ್ನು ಹೊರಬಿಡುವಂಥದ್ದು, ಕುಂಭಕ ಅಂದರೆ ಉಸಿರನ್ನು ತಡೆ ಹಿಡಿಯುವಂಥದ್ದು. ಇವಿಷ್ಟು ಪ್ರಮುಖವಾಗಿ ಪ್ರಾಣಾಯಾಮದಲ್ಲಿ ಬರುವಂಥವು. ಇನ್ನು ಧ್ಯಾನ ಅಂದರೆ ಏನು ನೋಡಿ, ಧ್ಯಾನ ಅಂದರೆ ಪತಂಜಲಿ ಮಹರ್ಷಿಗಳು ಹೇಳಿರುವಂಥ 8 ಅಷ್ಟಾಂಗ ಮಾರ್ಗದಲ್ಲಿ ಒಂದು 7ನೇ ಒಂದು ಮಾರ್ಗ ಅದು ಧ್ಯಾನ. ಧ್ಯಾನ ಅಂದರೆ ನಿರ್ದಿಷ್ಟ ವಸ್ತುವಿನ ಮೇಲೆ ಮನಸ್ಸನ್ನು ನಿರಂತರವಾಗಿ ಕೇಂದ್ರೀಕರಿಸುವಂಥದ್ದು, ಒಂದು ವಸ್ತು ಅಥವಾ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು. ಇವೆರಡೂ ಸಹಿತ ಸರಿಯಾಗಿರುವಂಥದ್ದು. ಇನ್ನು ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವಂಥದ್ದು ಇವರ ಒಂದು ಆದ್ಯ ಕರ್ತವ್ಯ ಆಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಪ್ರತಿಯೊಬ್ಬ ನಾಗರಿಕ. ನೋಡಿ, ಸಾಮಾಜಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ತಮ್ಮ ಸೇವೆಯನ್ನು ಸಲ್ಲಿಸಬೇಕು. ಇಲ್ಲಿ ಕೇವಲ ಸರ್ಕಾರ, ಸಂಘ ಸಂಸ್ಥೆ ಮತ್ತು ಸರ್ಕಾರಿ ನೌಕರರು ಮಾತ್ರ ಕಾರಣ ಅಲ್ಲ. ಇನ್ನು ರಕ್ತ ಹೆಪ್ಪುಗಟ್ಟಲು ಇದು ಸಹಕಾರಿಯಾಗಿದೆ. ಅಂದರೆ ಸಾಕಷ್ಟು ವಿಟಮಿನ್ಗಳ ಬಗ್ಗೆ ಪ್ರಶ್ನೆಗಳು ಬರೋದನ್ನು ಕಾಣ್ತೀವಿ. ವಿಟಮಿನ್ಗಳ ಕೊರತೆಯಿಂದ ಬರುವಂಥ ರೋಗಗಳು ಯಾವ್ಯಾವು ಮತ್ತು ವಿಟಮಿನ್ಗಳ ಒಂದು ರಾಸಾಯನಿಕ ಹೆಸರು ಏನು ಮತ್ತು ಆ ಒಂದು ವಿಟಮಿನ್ ಯಾವ ಒಂದು ತರಕಾರಿ ಅಥವಾ ಹಣ್ಣುಗಳಲ್ಲಿ ಇರ್ತೈತಿ ಅನ್ನುವಂಥದ್ದು ಕೇಳ್ತಿರ್ತಾರೆ. ಇಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿಯಾಗಿರುವಂಥ ವಿಟಮಿನ್ ಅದು ವಿಟಮಿನ್ ಕೆ. ಈ ವಿಟಮಿನ್ ಕೆ ಕೊರತೆಯಾಗಿರುವಂಥ ಸಮಯದಲ್ಲಿ ತೀವ್ರವಾದಂಥ ಒಂದು ರಕ್ತಸ್ರಾವವನ್ನು ತಡೆಗಟ್ಟಲಿಕ್ಕೆ ವೈದ್ಯರು ವಿಟಮಿನ್ ಕೆ ಅನ್ನುವಂಥ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ಗಳನ್ನು ಬಳಸುವುದನ್ನು ಕಾಣ್ತೀವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸೊಳ್ಳೆಯಿಂದ ತೀವ್ರವಾಗಿ ಹರಡುತ್ತಿರುವಂಥ ರೋಗ ಯಾವುದು ಅಂತ ಕೇಳಿದ್ದಾರೆ. ಅದು ಡೆಂಗ್ಯೂ ಅಥವಾ ಇನ್ಫ್ಲೂಯೆಂಜಾ. ಇನ್ನು ಸುಟ್ಟ ಗಾಯಗಳಿಗೆ ಒಂದು ಲೇಪಿಸುವಂಥ ಒಂದು ದ್ರಾವಣ ಯಾವುದು ಅಂತ ಕೇಳಿದರೆ, ಸುಟ್ಟ ಗಾಯಗಳಾಗಿರುವಂಥ ಸಮಯದಲ್ಲಿ ಅಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನುವಂಥ ದ್ರಾವಣವನ್ನು ನಾವು ಲೇಪಿಸಬೇಕು. ಇನ್ನು ಒಲಿಂಪಿಕ್ ಧ್ವಜ ಹೊಂದಿರುವಂಥ ವರ್ತುಳಗಳ ಒಂದು ಸಂಖ್ಯೆ ನೋಡಿ, ವಿಶೇಷವಾಗಿ ಒಲಿಂಪಿಕ್ಸ್ ಧ್ವಜ ಒಟ್ಟು 5 ವರ್ತುಳಗಳನ್ನು ಹೊಂದಿರುತ್ತೆ. ಆ 5 ವರ್ತುಳ ಏನನ್ನು ಸೂಚಿಸ್ತವೆ ಅಂತಂದ್ರೆ ವಿಶ್ವಸಂಸ್ಥೆಯ 5 ಒಂದು ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಸೂಚಿಸುವಂಥದ್ದು. ಇನ್ನು ಭಾರತದ ಸಾಂಸ್ಕೃತಿಕ ಪರಂಪರೆ ಬಗ್ಗೆ ತರಗತಿಯಲ್ಲಿ ಚರ್ಚಿಸುವಾಗ ಒಂದು ಯಾವುದನ್ನು ನಾವು ಮಕ್ಕಳಲ್ಲಿ ಉತ್ತೇಜಿಸಬಾರ್ದು ಅಂದರೆ ಸಾಂಸ್ಕೃತಿಕ ತಾರತಮ್ಯಗಳನ್ನು ಮಕ್ಕಳಲ್ಲಿ ಉತ್ತೇಜಿಸಬಾರ್ದು. ಇನ್ನು ಮುಂದಿನ ಪ್ರಶ್ನೆ, ಅಷ್ಟಾಂಗ ಯೋಗದಲ್ಲಿರುವಂಥ ಒಟ್ಟು ಮೆಟ್ಟಿಲುಗಳು 8 ಮೆಟ್ಟಿಲುಗಳನ್ನು ಒಂದು ಯೋಗ ಪಿತಾಮಹ ಪತಂಜಲಿ ಮಹರ್ಷಿಗಳು ಸೂಚಿಸಿದ್ದಾರೆ. ಇನ್ನು ನಮ್ಮ ರಾಷ್ಟ್ರಧ್ವಜ ಹೊಂದಿರುವಂಥ ಬಣ್ಣಗಳು ಕೇಸರಿ, ಬಿಳಿ ಮತ್ತು ಹಸಿರು. ಅವು ಏನನ್ನು ಸೂಚಿಸ್ತಾವು ಅನ್ನುವಂಥದ್ದನ್ನು ಸಹಿತ ನೀವು ನೋಡ್ಕೋಬೇಕು. ಇನ್ನು ರಾಷ್ಟ್ರೀಯ ಹೂ ನೋಡಿ, ಭಾರತ ರಾಷ್ಟ್ರೀಯ ಹೂ ಯಾವುದು ಕೇಳಿದರೆ ಅದು ಕಮಲ. ಇದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಪ್ರಾಣಿ ಹುಲಿ, ರಾಷ್ಟ್ರೀಯ ಪಕ್ಷಿ ನವಿಲು, ಇವೆಲ್ಲ ನೋಡ್ಕೋಬೇಕು ನೀವು. ಇನ್ನು ರಾಷ್ಟ್ರೀಯ ಒಂದು ಜಲ ಪ್ರಾಣಿ ಡಾಲ್ಫಿನ್. ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಕೇಳಬಹುದು, ಅದು ಆನೆ. ಇನ್ನು ಡಿಸೆಂಬರ್ 1 ಯಾವ ದಿನಾಚರಣೆ ಆಗಿದೆ ನೋಡಿ, ವಿಶ್ವ ಏಡ್ಸ್ ದಿನಾಚರಣೆ ಡಿಸೆಂಬರ್ 1ರಂದು ಆಚರಿಸಿ. ವಿಶ್ವ ಜನಸಂಖ್ಯಾ ದಿನ ಜುಲೈ 11. ವಿಶ್ವ ಪರಿಸರ ದಿನ ಅದು ಜೂನ್ 5. ಇನ್ನು ಕೈಪೋಸಿಸ್ ಅನ್ನುವಂಥದ್ದು ಇದಕ್ಕೆ ಸಂಬಂಧಿಸಿದೆ. ಇದು ಸೊಂಟದ ಭಾಗದ ಸ್ನಾಯುಗಳ ಒಂದು ಶಕ್ತಿಹೀನತೆಯನ್ನು ಕುರಿತಿರುವಂಥದ್ದು ಕೈಪೋಸಿಸ್. ವಿಶೇಷವಾಗಿ ಇದು ನಿಲುವಿನ ತೊಂದರೆಗೆ ಬರುವಂಥದ್ದು ಕೈಪೋಸಿಸ್ ಅನ್ನುವಂಥದ್ದು. ಲಾರ್ಡೋಸಿಸ್ ಬರುತ್ತೆ, ಕೈಪೋಸಿಸ್ ಬರುತ್ತೆ, ಒಂದು 3-4 ಬರುತ್ತೆ. ಈ ಸಂದರ್ಭವು ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯನ್ನು ಬೆಳೆಸಲು ನ್ಯಾಯಸಮ್ಮತವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಅದು ಪ್ರಾಕೃತಿಕ ವಿಕೋಪ ಬರಲ್ಲ, ಪರಿಸರ ದಿನಾಚರಣೆ ಬರಲ್ಲ, ಮತ್ತು ಶಿಕ್ಷಕರ ದಿನಾಚರಣೆ ಇದು ಬರಲ್ಲ. ಅವ್ರು ಕೇಳಿರುವಂಥದ್ದು ದೇಶಭಕ್ತಿಯನ್ನು ಸೂಚಿಸಲಿಕ್ಕೆ ಅಂತಂದಾಗ ದೇಶದ ಹುತಾತ್ಮರ ಚರಿತ್ರೆಯನ್ನು ಬೋಧಿಸುವುದು ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಜೀವಸತ್ವ ಸಿ ಇದಕ್ಕೆ ಇರುವ ಬೇರೊಂದು ಹೆಸರು ಅಂತ ಕೇಳಿದ್ದಾರೆ. ಅದು ಅಸ್ಕಾರ್ಬಿಕ್ ಆಮ್ಲ. ಅಂದರೆ ಇಲ್ಲಿ ರಾಸಾಯನಿಕ ಹೆಸರನ್ನು ಕೇಳುವಂಥದ್ದು ಅಸ್ಕಾರ್ಬಿಕ್ ಆಮ್ಲ ಅನ್ನುವಂಥದ್ದು ವಿಟಮಿನ್ ಸಿ ಒಂದು ರಾಸಾಯನಿಕ ಹೆಸರು. ರೈಬೋಫ್ಲೇವಿನ್ ಅನ್ನುವಂಥದ್ದು ಇದು ವಿಟಮಿನ್ ಬಿ ಯ ಒಂದು ರಾಸಾಯನಿಕ ಹೆಸರು. ಇನ್ನು ಹಸಿರು ತಪ್ಪಲುಗಳಲ್ಲಿ ದೊರೆದೇ ಇರುವಂಥ ಒಂದು ಖನಿಜಾಂಶ ಯಾವುದು? ಹಸಿರು ತರಕಾರಿಗಳಲ್ಲಿ ದೊರೆದೇ ಇರುವಂಥ ಖನಿಜಾಂಶ ಅದು ತಾಮ್ರ, ಇದು ದೊರೆಯಲ್ಲ. ಕ್ಯಾಲ್ಸಿಯಂ, ಕಬ್ಬಿಣ, ಸೋಡಿಯಂ ಇವೆಲ್ಲ ಒಂದು ಖನಿಜಾಂಶಗಳು ಜಾಸ್ತಿ ಇರುತ್ತೆ. ಇನ್ನು ಇದು ಪರಿಸರ ಮೌಲ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಜೈವಿಕವಾಗಿ ಬೆಳೆಸಿದ ತರಕಾರಿ ಬಳಸದಿರುವುದು ಅಂತ ಕೊಟ್ಟಿದ್ದಾರೆ. ರಾಸಾಯನಿಕ ಗೊಬ್ಬರ ಬಳಸುವಂಥದ್ದು ಇದು ಅಲ್ಲ. ಕ್ರಿಮಿಕೀಟಗಳಿಗೆ ಔಷಧಿ ಸಿಂಪಡಿಸುವುದು ಇದು ಅಲ್ಲ. ಜೈವಿಕ ವಿಘಟನೀಯ ವಸ್ತುಗಳನ್ನು ಬಳಸುವಂಥದ್ದು ಇದು ಪರಿಸರ ಮೌಲ್ಯಕ್ಕೆ ಸಂಬಂಧಿಸಿದ. ರೈತರು ವಿಶೇಷವಾಗಿ ಈ
ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಒಂದು ಜೈವಿಕ ವಿಘಟನೆಯ ವಸ್ತುಗಳನ್ನು ಕೊಳೆಯುವಂಥ ವಸ್ತುಗಳಿಂದ ತಯಾರಿಸಿರುವಂಥ ತಿಪ್ಪೆ ಗೊಬ್ಬರವನ್ನು ಬಳಸುವಂಥದ್ದು. ಅಂದರೆ ಸಗಣಿ, ಒಂದು ಒಣಗಿರುವಂಥ ಒಂದು ಎಲೆಗಳು, ಕಸ, ಇವೆಲ್ಲಗಳಿಂದ ತಯಾರಾಗಿರುವಂಥ ತಿಪ್ಪೆ ಗೊಬ್ಬರವನ್ನು ಬಳಸುವಂಥದ್ದು ಪರಿಸರ ಮೂಲಕ್ಕೆ ಸಂಬಂಧಿಸುವ. ಇಲ್ಲಿ ನೋಡಿರಿ, ಲಾರ್ಡೋಸಿಸ್, ಕೈಪೋಸಿಸ್, ಲಾರ್ಡೋಸಿಸ್ ಇವೆಲ್ಲ ವಿಶೇಷವಾಗಿ ಒಂದು ನಿಲುವಿನ ದೋಷಗಳ ಒಂದು ತೊಂದರೆ. ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಇನ್ನು ಆತ್ಮವಿಮರ್ಶೆ ಅನ್ನುವಂಥದ್ದು ಇದಕ್ಕೆ ಅನ್ವಯಿಸುವಂಥದ್ದು. ನೋಡಿರಿ, ಪತಂಜಲಿ ಮಹರ್ಷಿಗಳು ಹೇಳಿರುವಂಥ ಅಷ್ಟಾಂಗ ಮಾರ್ಗದಲ್ಲಿ ನಿಯಮ ಅಂತ ಅನ್ನುವಂಥ ಒಂದು 2ನೇ ಮೆಟ್ಟಿಲನ್ನು ಕಾಣ್ತೀವಿ. ಆ ನಿಯಮದಲ್ಲಿ ಬರುವಂಥದ್ದು ಅದು ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇವೆಲ್ಲ ಬರುತ್ತವೆ. ಅವು ವಿಶೇಷವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂಥವುಗಳನ್ನೇ ನಾವು ನಿಯಮ ಅನ್ನುವಂಥ ಹೆಸರನ್ನು ಕರಿತೀವಿ. ಇಲ್ಲಿ ಆತ್ಮವಿಮರ್ಶೆಗೆ ಸಂಬಂಧಿಸಿರುವಂಥದ್ದು ಅದು ಸ್ವಾಧ್ಯಾಯ. ಇನ್ನು ಮಾನವನ ದೇಹದ ಈ ಭಾಗಕ್ಕೆ ಡಿಪ್ಟೀರಿಯಾ ರೋಗ ಹರಡುತ್ತದೆ. ನೋಡಿ, ಮಾನವನ ದೇಹದ ಒಂದು ಗಂಟಲಿನ ಭಾಗಕ್ಕೆ ಡಿಪ್ಟೀರಿಯಾ ರೋಗ ಬರುವಂಥದ್ದು. ಇನ್ನು ಅಷ್ಟಾಂಗ ಯೋಗದ 4ನೇ ಮೆಟ್ಟಿಲು ನೋಡ್ರಿ, 8 ಮೆಟ್ಟಿಲಲ್ಲಿ ಯಾವುದು ಬೇಕಾದ್ರೆ ಕೇಳ್ಬೋದು ಅವರು. 8ನೇ ಮೆಟ್ಟಿಲು ಯಾವುದು ಅಂತ ಕೇಳ್ಬೋದು, ಅದು ಸಮಾಧಿ. 7ನೇ ನಿಯಮ ಯಾವುದು ಅಂತ ಕೇಳ್ಬೋದು, ಧ್ಯಾನ. ಆಮೇಲೆ 5ನೇ ನಿಯಮ ಯಾವುದು ಅಂತ ಕೇಳ್ಬೋದು, ಧಾರಣ. ಆಮೇಲೆ 2ನೇ ನಿಯಮ 4ನೇ ನಿಯಮ ಪ್ರಾಣಾಯಾಮ, 1ನೇ ನಿಯಮ ಒಂದು ಯಮ. ಕಾಲರಾ ರೋಗ ಉಂಟಾಗಲು ಇದು ಕಾರಣ. ಕಲುಷಿತ ನೀರಿನ ಒಂದು ಬಳಕೆಯಿಂದ ಕಾಲರಾ ರೋಗ ಉಂಟಾಗುವಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಅಷ್ಟಾಂಗ ಯೋಗದ ಪಿತಾಮಹ ಯಾರು? ಅಷ್ಟಾಂಗ ಯೋಗದ ಪಿತಾಮಹ ಅದು ಪತಂಜಲಿ ಮಹರ್ಷಿ. ಟೈಫಾಯ್ಡ್ ಕಾಯಿಲೆಗೆ ಕಾರಣವಾಗಿರುವಂಥ ಜೀವಿ ಅದು ಬ್ಯಾಸಿಲಸ್ ಟೈಫೈ. ಇನ್ನು ಕಾಲರಾ ರೋಗಕ್ಕೆ ಕಾರಣವಾಗಿರುವಂಥ ಒಂದು ಪ್ರಾಣಿ ಅದು ಸೊಳ್ಳೆ, ವೈಬ್ರಿಯೋ ಕಾಲ್ರೆ. ಇನ್ನು 113ನೇ ಪ್ರಶ್ನೆ, ಜಲಮಾಲಿನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಂಥ ವರ್ಷ ಅದು 1974. ನೀವೆಲ್ಲ ನೋಡ್ಕೋ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ ತಡೆ ಕಾಯ್ದೆ ಯಾವಾಗ ಜಾರಿಗೆ ಬಂದು ಅನ್ನುವಂಥದ್ದನ್ನ ನೋಟ್ಸ್ ಮಾಡ್ಕೋಬೇಕು. ಇನ್ನು ಪ್ರಾಣಾಯಾಮದಲ್ಲಿ ಪೂರಕ ಅಂದರೆ ಏನು? ನೋಡಿ, ಪೂರಕ ಅಂದರೆ ವಿಶೇಷವಾಗಿ ಉಸಿರನ್ನು ತೆಗೆದುಕೊಳ್ಳುವಂಥದ್ದು, ರೇಚಕ ಅಂದರೆ ಉಸಿರನ್ನು ಬಿಡುವಂಥದ್ದು, ಆಮೇಲೆ ಕುಂಭಕ ಅಂದರೆ ಉಸಿರನ್ನು ತಡೆ ಹಿಡಿಯುವಂಥದ್ದು. ಇನ್ನು ಸದೃಢ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ, ಅಂದರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅನ್ನುವಂಥದ್ದನ್ನು ತಿಳಿಸಿರುವಂಥವರು ಅರಿಸ್ಟಾಟಲ್. ನರಕೋಶಗಳಿಗೆ ಅಗತ್ಯವಾಗಿರುವಂಥ ಒಂದು ಖನಿಜಾಂಶ ಯಾವುದು? ನರಕೋಶಗಳಿಗೆ ಅಗತ್ಯವಾಗಿರುವಂಥ ಖನಿಜಾಂಶ ಅದು ಸೋಡಿಯಂ. ವಿಶೇಷವಾಗಿ ಒಂದು ನಮ್ಮ ಎಲುಬುಗಳಿಗೆ ಅಗತ್ಯವಾಗಿರುವಂಥದ್ದು ಕ್ಯಾಲ್ಸಿಯಂ ಮತ್ತು ಅಯೋಡಿನ್ ಅನ್ನುವಂಥದ್ದು ಇದು ಗಳಗಂಡ ರೋಗ ಬರದೇ ಇರುವುದಕ್ಕೆ ಬಳಸುವಂಥದ್ದು. ಇನ್ನು ದೇಹದ ಉತ್ತಮ ನಿಲುವು ಯಾವುದನ್ನು ಪ್ರತಿನಿಧಿಸಿದಾಗ ಸದೃಢ ಮನಸ್ಸು ಮತ್ತು ದೇಹ. ಶಾಲೆಯ ವೈದ್ಯಕೀಯ ದಾಖಲೆ ಪುಸ್ತಕದ ಉದ್ದೇಶ ನೋಡಿ, ಶಾಲೆಗಳಲ್ಲಿ ನಾವು ಪ್ರತಿಯೊಂದು ಮಗುವಿನ ಒಂದು ವೈದ್ಯಕೀಯ ದಾಖಲೆಯನ್ನು ಸೂಚಿಸುವಂಥ ಒಂದು ಕಾರ್ಡನ್ನು ಇಟ್ಟಿರ್ತೀವಿ. ಅದು ಸುವರ್ಣ ಆರೋಗ್ಯ ಚೈತನ್ಯ ಕಾರ್ಡ್ ಅಂತ ಹೆಸರನ್ನು ಕರಿತೀವಿ. ಅದರ ಒಂದು ವಿಶೇಷತೆ, ಪ್ರತಿ ವರ್ಷ ಒಂದು ಹತ್ತಿರದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತು ನರ್ಸ್ಗಳನ್ನು ಒಳಗೊಂಡಿರುವಂಥ ಒಂದು ತಂಡ ಆಗಮಿಸಿ ಪ್ರತಿಯೊಬ್ಬ ಮಗುವಿನ ಒಂದು ಪರೀಕ್ಷೆಯನ್ನು ಮಾಡುವಂಥದ್ದು. ಇದು ಅವರ ಆರೋಗ್ಯ ಮತ್ತು ನೈಜ ಸ್ವರೂಪವನ್ನು ತಿಳಿಯಲಿಕ್ಕೆ ಸಾಧ್ಯ ಆಗುವಂಥದ್ದು. ಇಲ್ಲಿ ಯಾವುದೇ ರೀತಿ ಹಾಜರಾತಿ, ವಯಸ್ಸಿನ ಮಾಹಿತಿ, ಶೈಕ್ಷಣಿಕ ಪ್ರಗತಿಯನ್ನು ತಿಳಿಯಲಿಕ್ಕೆ ಈ ಕಾರ್ಡ್ ವಿಶೇಷತೆಯನ್ನು ಹೊಂದಿಲ್ಲ. ಇದು 2011ರಿಂದ ಜಾರಿಯಲ್ಲಿ ಬಂದಿರುವಂಥದ್ದು ಸುವರ್ಣ ಆರೋಗ್ಯ ಚೈತನ್ಯ ಕಾರ್ಯಕ್ರಮ. ಇನ್ನು ಆಹಾರ ಪದಾರ್ಥಗಳೊಂದಿಗೆ ಅನಗತ್ಯ ವಸ್ತುಗಳ ಮಿಶ್ರಣವನ್ನು ಮಾಡುವಂಥದ್ದನ್ನು ಅಡಾಪ್ಟೇಷನ್ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಇನ್ನು ಯೋಗಾಭ್ಯಾಸವು ಒಂದು ಕ್ರೀಡಾಪಟುವಿನಲ್ಲಿ ಏನನ್ನು ಹೆಚ್ಚಿಸ್ತದೆ ಅಂದಾಗ ಅದು ಏಕಾಗ್ರತೆಯನ್ನು ಹೆಚ್ಚಿಸುವಂಥದ್ದು. ಕುಪೋಷಣೆಯ ಪರಿಣಾಮ ಉತ್ಪಾದಕ ಶಕ್ತಿ ಕಡಿಮೆ ಆಗುವಂಥದ್ದು. ಕಜ್ಜಿ ರೋಗ ಯಾವುದರಿಂದ ಹರಡುತ್ತೆ ಅಂತ ಕೇಳಿದ್ದಾರೆ. ವೈರಸ್ಗಳು, ನೊಣಗಳು ಮತ್ತು ಪರಪೋಷಕಗಳು ಮತ್ತು ಬ್ಯಾಕ್ಟೀರಿಯಾಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಅದು ಪರಪೋಷಕಗಳು ಅನ್ನುವಂಥ ಸರಿಯಾದಂಥ ಉತ್ತರ. ಪ್ರೋಟೀನ್ನಲ್ಲಿರುವಂಥ ಒಂದು ರಾಸಾಯನಿಕ ಸಂಯುಕ್ತಗಳು ಯಾವ್ಯಾವು ನೋಡಿ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನ್ ಇವು ಪ್ರೋಟೀನ್ನಲ್ಲಿ ಕಂಡುಬರುವಂಥ ರಾಸಾಯನಿಕ ಸಂಯುಕ್ತಗಳು. ಇನ್ನು ಸಂಚಾರಿ ಕಂಟಕ ನೋಡಿ, ಕೊನೆಯ ಪ್ರಶ್ನೆ, ಸಂಚಾರಿ ಕಂಟಕವನ್ನು ಗುರುತಿಸಿ. ಸಂಚಾರಿ ಕಂಟಕ ಅಂದರೆ ವಿಶೇಷವಾಗಿ ನೀವೆಲ್ಲ ರೋಡ್ಗಳಲ್ಲಿ ನೋಡ್ಬೋದು, ಜಿಬ್ರಾ ಕ್ರಾಸಿಂಗ್ ಹಾಕಿರ್ತಾರೆ ಮತ್ತು ಪಾದಚಾರಿಗಳು ರಸ್ತೆಯಲ್ಲಿ ನಡೆಯಲಿಕ್ಕೆ ಒಂದು ಸ್ಥಳವನ್ನು ಕೊಟ್ಟಿರ್ತಾರೆ. ಆಮೇಲೆ ಹಸಿರು ಮತ್ತು ಕೆಂಪು ದೀಪಗಳೆಲ್ಲ ಉರಿಯುವಂಥದ್ದನ್ನು ಕಾಣ್ತೀವಿ. ಇವೆಲ್ಲ ನಾವು ಪಾಲಿಸಿ ಒಂದು ರಸ್ತೆ ನಿಯಮಗಳನ್ನು ಪಾಲಿಸುವಂಥದ್ದು. ರಸ್ತೆ ಮೇಲೆ ನಡೆಯುವಂಥದ್ದು ಇದು ಸಂಚಾರಿ ಕಂಟಕ. ಅಂದರೆ ಅಪಘಾತಗಳು ಸಂಭವಿಸುವಂಥ ಸಾಧ್ಯತೆ ಇರುವುದರಿಂದ ರಸ್ತೆಗಳ ಮೇಲೆ ನಾವು ನಡಿಬಾರ್ದು. ಒಂದು ಹೋಗುವಂಥ ಸಮಯದಲ್ಲಿ ರಸ್ತೆಯ ಒಂದು ಎಡಭಾಗದಲ್ಲಿ, ಬರುವಂಥ ಸಮಯದಲ್ಲಿ ರಸ್ತೆಯ ಬಲಭಾಗದಲ್ಲಿ ನಡೆಯಬೇಕು. ಮತ್ತು ಪಾದಚಾರಿಗಳಿಗೆ ಹಾಕಿರುವಂಥ ಒಂದು
ಪಾದಚಾರಿಗಳ ರಸ್ತೆಯಲ್ಲಿ ನಡೆಯುವಂಥ ಸ್ಥಳದಲ್ಲಿ ನಡಿಬೇಕು. ಮತ್ತು ಜೀಬ್ರಾ ಕ್ರಾಸಿಂಗ್ಗಳನ್ನು ನಡೆಯುವಂಥ ಸಮಯದಲ್ಲಿ ಹೋಗುವಂಥ ಸಮಯದಲ್ಲಿ ಕೆಂಪು ಮತ್ತು ಹಸಿರು ದೀಪಗಳನ್ನು ನೋಡಿಕೊಂಡು ಹೋಗಬೇಕು. ಇವಿಷ್ಟು ವಿಶೇಷವಾಗಿ ಒಂದು ಆರೋಗ್ಯ ಶಿಕ್ಷಣ ಮತ್ತು ಯೋಗ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿರುವಂಥ ಹಿಂದಿನ ಪರೀಕ್ಷೆಗಳಲ್ಲಿ ಬಂದಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.